ಎಲ್ಲರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ, ನಮ್ಮ ಎಂಟೈರ್ ಟೀಮ್ಗೆ ಬಂದಿರೋದಕ್ಕೆ ಥ್ಯಾಂಕ್ಸ್. ಹಾಗೆ ವಿಜುವಲ್ಸ್ ಏನಿಲ್ಲ, ಎಲ್ಲ ಪಾತ್ರಗಳನ್ನ ನಾವು ಇಂಟ್ರಡ್ಯೂಸ್ ಮಾಡಿದ್ದೀವಿ. ನಮ್ಮ ಮೇಜರ್ ಪಾತ್ರಗಳು ಯಾರ್ಯಾರು ಪ್ಲೇ ಮಾಡಿದ್ದಾರೆ ಅಂತ ನಿಮ್ಗೆ ಈಗಲೇ ಗೊತ್ತಾಯಿತು. ಹಾಗೆ ಕಮಲ್ ಶ್ರೀದೇವಿಗೂ ಕಮಲ್ ಹಾಸನ್ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಕಮಲ್ ಶ್ರೀದೇವಿ ಅನ್ನೋದು ನಮ್ಮ ಬ್ಯಾನರಲ್ಲಿ 2 ವರ್ಷದಿಂದ ರಿಜಿಸ್ಟರ್ ಆಗಿದ್ದ ಟೈಟ್ಲು. ಸೊ ನಮ್ಮ ಪಾತ್ರಗಳಲ್ಲಿ ಕಮಲ್ ಅನ್ನೋದೊಂದು ಪಾತ್ರ, ಶ್ರೀದೇವಿ ಅನ್ನೋದೊಂದು ಪಾತ್ರ, ಅದೆರಡು ಮೇಜರ್ ಪಾತ್ರ ಆಗಿರೋದ್ರಿಂದ ಸಿನಿಮಾಗೆ ಅದನ್ನು ಟೈಟ್ಲಾಗಿ ಇಟ್ಟಿದ್ವಿ. ಸೊ ರೀಸೆಂಟಾಗಿ ಆಗಿದ್ದ ಇನ್ಸಿಡೆಂಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಕನ್ನಡದವರು ಕನ್ನಡನೇ ಫಸ್ಟ್ ಸಪೋರ್ಟ್ ಮಾಡೋದು. ಸೊ ಅದು ನಿಮ್ಗೆ ಕ್ಲಾರಿಫೈ ಆಗಲಿ ಅನ್ನೋ ರೀತಿ ನಾನು ಮಾತಾಡಿದೆ. ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು, ನಾನು ರಾಜ್ ತುಂಬ ವರ್ಷಗಳಿಂದ ಸ್ನೇಹಿತರು. ಸೊ ರಾಜ್ಗೊಂದು ಲೈನ್ ಬಂತು. ಆ ಲೈನ್ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದ್ದರಿಂದ ಅಲ್ಲಿಂದ ಶುರುವಾಗಿ ಲೋಹಿತ್ ಅವರು ನಮಗೊಂದು ಲೈನ್ ಹೇಳಿದರು. ಆ ಲೈನ್ನ ಡೆವಲಪ್ ಮಾಡಿಸಿ ನಮ್ಮ ಬ್ಯಾನರ್ ಅಡಿ ಕತೆ ರಿಜಿಸ್ಟರ್ ಮಾಡಿಸ್ಕೊಂಡು ಅಲ್ಲಿಂದ ಸುನಿಲ್ ಅವರು ಡೈರೆಕ್ಟ್ರಾಗಿ ಬಂದರು. ರಾಜ್ ನನಗೆ ಸಪೋರ್ಟಾಗಿ ನಿಂತ್ಕೊಂಡು ಇಡೀ ಫಿಲಮ್ನ ನಮ್ಮ ತಂದೆ ತಾಯಿ ಸಪೋರ್ಟಿಂದ ಸಿನಿಮಾ ಮಾಡಿದ್ರು. ರಾಜ್ ಬ್ಯಾಕ್ ಬೋನ್ ಆಗಿ ಸಿನಿಮಾ ಎಕ್ಸಿಕ್ಯೂಷನ್ಗೆ ಹೆಲ್ಪ್ ಮಾಡಿದ್ರು. ಸೊ ನಾನು ಆ್ಯಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದೆ, ರಾಜಿನ ಮಿಕ್ಕಿದೆಲ್ಲ ನೋಡಿದ್ದಾರೆ. ಸೊ ಹಾಗೆಯೇ ಉಮೇಶ್ ಅಣ್ಣ ನಮಗೆ ಫಸ್ಟ್ ಜಾಯಿನ್ ಆದರು. ಉಮೇಶ್ ಅಣ್ಣನ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಿ ಟೇಕ್ ಆಫ್ ಆಯಿತು. ಹಾಗೆ ಕಿಶೋರ್ ಸರ್ ಬಂದರು, ರಮೇಶ್ ಇಂದ್ರ ಸರ್ ಬಂದರು, ಮಿತ್ರಾ ಸರ್ ಬಂದರು, ರಾಘು ಶಿವಮೊಗ್ಗ ಅವ್ರು ಬಂದರು. ಹಾಗೆ ಸಂಗೀತ ಅವ್ರು ಬಂದಿದ್ದಾರೆ ಹೀರೋಯಿನ್ ಆಗಿ, ಅಕ್ಷಿತಾ ಅವ್ರು ಬಂದಿದ್ದಾರೆ, ಪ್ರವೀಣ್ ಅವ್ರು ಬಂದಿದ್ದಾರೆ. ಇನ್ನು ಮಿಕ್ಕಿದ್ದು ರಾಜ್ ಎಲ್ಲ ನಿಮಗೆ ಬ್ರೀಫ್ ಮಾಡ್ತಾರೆ. ಪೋಸ್ಟ್ರಲ್ಲಿ ನಿಮ್ಗೆ ಆ್ಯಕ್ಚುಲಿ ಟೈಟಲ್ ಜೊತೆ ಭಾಳಷ್ಟು ಕ್ಯಾರೆಕ್ಟರ್ ವೈಸ್ ನಿಮಗೆ ನಮ್ಮ ಇಡೀ ಕಂಟೆಂಟ್ನ ನಾವು ನಿಮಗೆ ರಿವೀಲ್ ಮಾಡಿದ್ದೀವಿ. ಆ ಕಂಟೆಂಟ್ ಏನು ಅಂತ ಗೆಸ್ ಮಾಡಿದವ್ರಿಗೆ ಹೋಗ್ತಾ ನಿಮಗೆ ಟ್ರೈಲರ್ ಟೀಸರ್ ಬಂದಾಗ ಒಂದು ಗೆಸ್ ಮಾಡ್ಬೋದು ಅಂತ ಇಷ್ಟಪಡ್ತೀನಿ ಹೇಳೋದು. ಸರ್, ಕಮಲ್ ಅಂತ ಒಂದು ನೇಮ್ ಸರ್. ಅದು ಕಮಲ್ ಅನ್ನೋದು ಯಾರು ಬೇಕಾದ್ರೂ ಒಬ್ಬ ವ್ಯಕ್ತಿ ಆಗಿರ್ಬೋದು. ಸೊ ನಾವು ತೊಗೊಂಡಿದ್ದು ಕಮಲ್ ಅನ್ನೋ ವ್ಯಕ್ತಿ ಈ ಪಾತ್ರ ಪ್ಲೇ ಮಾಡ್ಬೇಕಾದ್ರೆ ಅದಕ್ಕೊಂದು ಈಗ ಸಚಿನ್ ಅನ್ನೋ ನಾನೊಬ್ಬ ವ್ಯಕ್ತಿಯಾಗಿ ನಾನೊಂದು ಹೆಸರು ಇರುತ್ತಲ್ಲ. ಸೊ ಅದೇ ರೀತಿ ಕಮಲ್ ಅನ್ನೋದೊಂದು ವ್ಯಕ್ತಿ ಹೆಸರು. ಇಲ್ಲಿ ಅವ್ರು ಬಯೋಪಿಕ್ಕೋ ಇನ್ನೊಂದೋ ಮಾಡಿದರೆ ಅವತ್ತು ನಾವು ಅದನ್ನು ಒಪ್ಕೋಬೇಕಾಗಿತ್ತು. ಇಲ್ಲಿ ಅವ್ರಿಗೆ ಯಾರಿಗೂ ಸಂಬಂಧ ಇಲ್ಲ. ಕಮಲ್ ಅನ್ನೋದೊಂದು ಹೆಸರು, ಶ್ರೀದೇವಿ ಅನ್ನೋದೊಂದು ಹೆಸರು. ಆ 2 ಹೆಸರುಗಳು ನಮಗೆ ಟೈಟಲಾಗಿ ಬಂದಿದೆ ಅಷ್ಟೇ. ಅದಕ್ಕೂ ಕೋಇನ್ಸಿಡೆನ್ಸ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಸರ್, ನಾವು ಸಿನಿಮಾ ಶುರು ಮಾಡಿದಾಗ ಇದು ಯಾವುದೂ ಇರಲಿಲ್ಲ ಸರ್. ಸಿನಿಮಾ ಶುರು ಮಾಡಿದಾಗ ಅವ್ರಿಗೇನು ಕ್ಲಾರಿಫಿಕೇಶನ್ಸ್ ಕೊಡಬೇಕಾಗಿರುತ್ತೋ ಅದನ್ನು ನಾವು ಕೊಡ್ತೀವಿ. ಅವ್ರು ಯಾರು ಆ ಥರ ನಿಜವಾಗ್ಲೂ ಪ್ರಾಬ್ಲಮ್ ಇದ್ದರೆ ಸಿನಿಮಾ ನೋಡ್ಬಿಟ್ಟು ಅವ್ರು ಸಿನಿಮಾ ನೋಡ್ಬಿಟ್ಟು ಪ್ರಾಬ್ಲಮ್ ಇದೆ ಅಂದರೆ ಅವತ್ತು ನಾವು ಅದನ್ನು ಡೆಲ್ಟ್ ಮಾಡೋಣ. ಕಮಲ್ ಅನ್ನೋದು ನನ್ನ ಪ್ರಕಾರ ಒಂದು ಸಹಜವಾದ ಹೆಸರು. ಅದಕ್ಕೆ ನಾವು ತೀರಾ ಇಂಪಾರ್ಟೆನ್ಸ್ ಕೊಡೋದಲ್ಲೇ ಅದನ್ನು ನಾವು ಮುಂದಕ್ಕೆ ತೊಗೊಂಡೋಗೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಬಬ್ಲಿ ಒಂದೂವರೆ ವರ್ಷ ಆಯಿತು ನನ್ನ ಲಾಸ್ಟ್ ಸಿನಿಮಾ ರಿಲೀಸ್ ಆಗಿ, ಬ್ಯಾಂಗ್ಳೂರ್ ಬಾಯ್ಸ್. ಅದಾದಮೇಲೆ ಇದು ಒಂದು ಒಳ್ಳೆ ಕತೆ ಮೂಲಕ ಬರಬೇಕು ಅಂತಿತ್ತು. ಒಂದು ಕಂಟೆಂಟ್ ಡ್ರಿವನ್ ಸಿನಿಮಾ ಇಂದ ನಾನು ಬರಬೇಕು ಅನ್ನೋದು ತುಂಬ ಕ್ಲಾರಿಟಿಯಿಂದ ಇದ್ದೆ. ಸೊ ಈ ಕಂಟೆಂಟ್ ಸಿಕ್ಕಿ ನಾವು ಶುರು ಮಾಡಿದ್ವಿ. ಈಗ ಆ್ಯಕ್ಚುಲಿ ನಿಮಗೆ ನಾವು ಸಿನಿಮಾ ಶುರು ಮಾಡಿದ ಟೈಮಲ್ಲಿ ಕರೆದಿದ್ದ ಸಿನಿಮಾ ಆಲ್ಮೋಸ್ಟ್ 70% ಮುಗಿಸಿದ್ದೀವಿ ನಾವು. ಇನ್ನೊಂದು 30% ಶೂಟ್ ಇದೆ. ಸೊ ಮೈಸೂರಲ್ಲಿ ಒಂದು ಚಿಕ್ಕ ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ, ಮೇಜರ್ ಇಂಪಾರ್ಟೆಂಟ್ ಪೋರ್ಷನ್. ಅದಾದರೆ ಸಿನಿಮಾ ಮುಗಿಯುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾವು ಒಂದು ಸಿನಿಮಾ ಒಂದು ಹಂತಕ್ಕೆ ತಂದಮೇಲೆ ಅನೌನ್ಸ್ ಮಾಡೋಣ ಅನ್ನೋ ರೀಸನಿಂದ ನಾವು ಅನೌನ್ಸ್ ಮಾಡಿರಲಿಲ್ಲ. ಈಗ ಅನೌನ್ಸ್ ಮಾಡಿದ್ದೀವಿ. ಸೊ ಆ ಗ್ಯಾಪ್ ಅನ್ನೋದಕ್ಕಿಂತ ಪ್ರಾಬ್ಲಿ ಆ ಟೈಮಲ್ಲಿ ನಾನು ಈ ಸಿನಿಮಾಗೆ ಏನು ಬೇಕೋ ಅದು ಪ್ರಿಪೇರ್ ಆಗಿ ನಾನು ವರ್ಕ್ ಮಾಡಿದ್ದೀನಿ. ಒಂದು ಕ್ರೈಮ್ ನಡೆಯುತ್ತೆ. ಆ ಕ್ರೈಮ್ ಯಾರು ಮಾಡಿರೋದು ಅನ್ನೋದ್ರಿಂದ ರಿವಾಲ್ವ್ ಆಗುತ್ತೆ. ನಾನೊಬ್ಬ ಫಿಲಮ್ ಒಳಗಡೆ ಒಬ್ಬ ಡೈರೆಕ್ಟರ್ ಆಗಿ ಕನ್ನಡ ಬಗ್ಗೆ ಭಾಳಷ್ಟು ಅಭಿಮಾನ ಇದ್ದು, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಭಾಳ ಪ್ಯಾಷನಿಂದ ಕೆಲಸ ಮಾಡ್ತಿರ್ತಾನೆ. ಸೊ ಆ ಜರ್ನಿಲಿ ಕೆಲವೊಂದು ಪಾತ್ರಗಳು ಸಿಗುತ್ತೆ. ಒಬ್ರು ಹೀರೋಯಿನ್ ಆಗ್ಬೋದು, ಬೇರೆ ಪಾತ್ರಗಳನ್ನ ಆ ಟೈಮಲ್ಲಿ ಏನೇನು ಆಗುತ್ತೆ, ಆ ಮರ್ಡರ್ ಏನಾಯಿತು, ಅದರಿಂದ ಇವರೆಲ್ಲ ಏನೇನು ಲಿಂಕ್ ಆಗಿದೆ ಅನ್ನೋದು ನಿಮ್ಗೆ ಎಂಟೈರ್ ಸಿನಿಮಾ ಸಿಗುತ್ತೆ. ಬೇರೆ ಯಾರ್ದು? ಥ್ಯಾಂಕ್ ಯು. ಇದೇ ವರ್ಷದಲ್ಲಿ ರಿಲೀಸ್ ಮಾಡಬೇಕು ಅಂತ ಇನ್ನೊಂದು ಎಲ್ಲ ನಾವು ಅಂದ್ಕೊಂಡಂಗೆ ಆದರೆ ಇನ್ನು 3 to 4 ಮಂತ್ಸಲ್ಲಿ ಹೊರಗಡೆ ಬರಬೇಕು ಅನ್ನೋ ಇಂಟೆನ್ಷನ್ಸ್ ಇದೆ. ನೋಡೋಣ ಸಿಚುವೇಶನ್ ಹೇಗಿರುತ್ತೆ, ಎಲ್ಲ ಪೂರ್ವಕವಾಗಿ ಹೇಗಾಗುತ್ತೆ ಅಂತ. ಥ್ಯಾಂಕ್ ಯು.